ನಾವು ಎಲ್ಲರೂ ಒಟ್ಟುವಾಗಿ BJPಯಿಂದ ನಾವು ಗೆದ್ದಿದ್ದೀರಿ. ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದೆ. ಹೆಸರು ನಮ್ಮ ಸೀನಪ್ಪನ ಹೇಳ್ತಾನೆ. ಇಲ್ಲ ನಡೆದಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅಧ್ಯಕ್ಷರಾಗಿ ಶ್ರೀಯುತ ಸಹೋದರ ಮಾದೇಶ್ ಗೌಡರು ಆಯ್ಕೆ ಆಗಿದ್ದಾರೆ. ಉಪಾಧ್ಯಕ್ಷರಾಗಿ ಹಿರಿಯ ಮುಖಂಡರು, ನಮ್ಮೆಲ್ಲರ ಮುಖಂಡರಾದಂಥ ಹಿರೇಕರ್ಪನಹಳ್ಳಿ ನಾರಾಯಣಪ್ಪನವರು ಆಯ್ಕೆ ಆಗಿದ್ದಾರೆ. ಈ ಹಿಂದೆ ಇದ್ದಂಥ ನಮ್ಮ ಅಧ್ಯಕ್ಷರಾದಂಥ ಹಿರಿಯ ಮುಖಂಡರು, ನಮ್ಮೆಲ್ಲರ ನಾಯಕರಾದಂಥ ಮುನ್ಸಾಮಣ್ಣ ಅವರ ಒಂದು ನೇತೃತ್ವದಲ್ಲಿ ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನಡೆದಿದ್ದು, ಎಲ್ಲ ನಮ್ಮ ಸದಸ್ಯರುಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸೋದರ ಈಗಾಗಲೇ ಹೇಳಿದಂತೆ ನಾವು BJP ಬೆಂಬಲಿತ ಅಭ್ಯರ್ಥಿಯಾಗಿರ್ತೀವಿ. ಹಾಗಾಗಿ ಮುಂದೆ ಕಾರ್ಯಕ್ರಮ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ನಿನ್ನೆ ಬಜೆಟಲ್ಲಿ 5 ಲಕ್ಷ ರೂಪಾಯಿ ಶೂನ್ಯ ಬಡ್ಡಿ ಥರ ಘೋಷಣೆ ಮಾಡಿದೆ ರೈತರಿಗೆ. ಅದನ್ನು ನಾವು ಸಕಾಲಕ್ಕೆ ಎಲ್ಲ ರೈತರಿಗೂ ನಾವು ತಲುಪಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದೇ ರೀತಿ 0 ಬಡ್ಡಿಯಲ್ಲಿ ನಮ್ಮ ಮಹಿಳಾ ಸಂಘಗಳಿಗೆ ತಲುಪಿಸ್ಲಿಕ್ಕೂ ನಾವು ಸಹಾಯ ಮಾಡಿ ನಾವು ಕೆಲಸ ನಿರ್ವಹಣೆ ಮಾಡ್ತೀವಿ. ಈ ಹಿಂದೆ ನಡ್ಕೊಂಡು ಬಂದಿದೆ ನಮ್ಮ ASSN ಕಮಿಟಿ, ಅದೇ ರೀತಿ ನಾವು ಇನ್ನೂ ಅತ್ಯುನ್ನತವಾಗಿ ನಡ್ಕೊಂಡು ಹೋಗ್ತೀರ ಅಂತ ಹೇಳ್ತಾ ಈ ಮೂಲಕ ನಾನು 4 ಮಾತನ್ನು ಮಾತನಾಡ್ತಾ ಇದ್ದೀನಿ. ಈ ಮಾತುಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಿಸಾನ್. ಈಗಿನ ನಿರ್ದೇಶಕರಾದ ಇಷ್ಟು ಮಂದಿ 11-12 ಮಂದಿನೂ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಈಗ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಅವಿರೋಧವಾಗಿ ಆಗ್ತೀವಿ. ಸಾಲ ಯಾವಾಗಿಂದ ಕೊಡ್ತೀರಾ? 0 ಬಡ್ಡಿಯಲ್ಲಿ ಸಾಲ ಯಾವಾಗಿಂದ? ಈಗಾಗಲೇ ಕೇಂದ್ರ ಸರ್ಕಾರನೇ ಘೋಷಣೆ ಮಾಡಿರೋದು. ಅದು ಯಾವಾಗ ಚಾಲನೆ ಬರುತ್ತೋ ಅವಾಗಿಂದಲೇ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.